ಚಕ್ರವರ್ತಿ ಸೂಲಿಬೆಲೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರದು. ಅವರೇನು ವಿಜ್ಞಾನಿನ? ಚಕ್ರವರ್ತಿ ಸೂಲಿಬೆಲೆಗೆ ಆಹ್ವಾನ ವಿರೋಧ ಮಾಡಿ ಭಾರಿ ಪ್ರತಿಭಟನೆಗಳಾಗಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾನಿಲಯ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಅದು. ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕರೆದಿದ್ಯಾರನ್ನ? ಚಕ್ರವರ್ತಿ ಸೂಲಿಬೆಲೆ ಎನ್ನುವಂತಹ ಭಾಷಣಗಾರನನ್ನ. ಆ ಚಕ್ರವರ್ತಿ ಸೂಲಿಬೆಲೆ ಏನು ದೊಡ್ಡ ವಿಜ್ಞಾನಿನ? ಅವರಿಂದ ನಮಗೆ ಸಿಗಬಹುದಾದ ಜ್ಞಾನ ಏನು? ಅವರಿಂದ ನಮಗೆ ಸಿಗಬಹುದಾದ ಮೌಲ್ಯಯುತವಾದಂತಹ ಸಲಹೆಗಳಾದರೂ ಏನು? ಅಲ್ಲಿನ ವಿದ್ಯಾರ್ಥಿಗಳು ಕೇಳುತ್ತಾರೆ. ನೀವು ಈ ವಿಶ್ವವಿದ್ಯಾನಿಲಯಕ್ಕೆ ಚಕ್ರವರ್ತಿ ಸೂಲಿಬೆಲೆ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಕರೆಸುವುದಾದ್ರೆ, ಈಗ ಅತಿಥಿ ಭಾಷಣ ಅಂತಿರುತ್ತೆ. ಆ ಭಾಷಣದಲ್ಲಿ ಕೇಳಿಸಿಕೊಳ್ಳುವ ಆಡಿಯನ್ಸ್ಗಳಿಗೆ ಒಂದು ಮೌಲ್ಯಯುತವಾದಂತಹ ಸಲಹೆಗಳು ಸಿಗಬೇಕಲ್ಲ. ದೇಶಕ್ಕೆ ಉಪಕಾರ ಆಗುವಂತಹ, ಮನುಷ್ಯನ ಮೃದುವಾದ ಹೃದಯ ಬದಲಾಗುವಂತಹ ಪರಿಣಾಮಕಾರಿ ಭಾಷಣ ಮಾಡಬೇಕು. ಎದುರಿದ್ದ ಅಷ್ಟು ಜನರಲ್ಲಿ ಒಬ್ಬನಿಗಾದರೂ ಕೂಡ ಅದು ಧನಾತ್ಮಕ ಪರಿಣಾಮ ಬೀರಬೇಕು. ಆ ತರಹದ ಯಾವುದಾದ್ರೂ ಗುಣ ಸೂಲಿಬೆಲೆಗಿದೆಯಾ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದರು. ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಆಯೋಜನೆಯಾಗಿದ್ದ ಕಾರ್ಯಕ್ರಮ, ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮಕ್ಕೆ ಚಕ್ರವರ್ತಿ ಸೂಲಿಬೆಲೆಗೆ ಆಹ್ವಾನ ನೀಡಿರುವುದನ್ನು ವಿರೋಧ ಮಾಡಿ ದಲಿತ ಸಂಘಟನೆ ಹಾಗೂ ಕೃಷಿ ವಿವಿ ಬೋರ್ಡ್ ಸದಸ್ಯರು ವಿವಿ ಗೇಟ್ನ ಎದುರು ಪ್ರತಿಭಟನೆಯನ್ನು ನಡೆಸಿದ್ದು. ಇದರ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ರದ್ದುಗೊಂಡ ಘಟನೆ ನಡೆದಿದೆ. ಕಾರ್ಯಕ್ರಮ ರದ್ದಾಗಿದೆ. ಚಕ್ರವರ್ತಿ ಸೂಲಿಬೆಲೆಗೆ ಆಹ್ವಾನ ವಿಚಾರವಾಗಿ ಪ್ರತಿಭಟನೆ, ಅದಾದ ನಂತರ ಕಾರ್ಯಕ್ರಮ ರದ್ದು. ಕೃಷಿ ವಿವಿ ಕುಲಪತಿ PL ಪಾಟೀಲ್ ಅಧ್ಯಕ್ಷತೆಯಲ್ಲಿ ವಿವಿಯ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಸಚಿವರು ಶಾಸಕರನ್ನ ಕರೆಯದೆ ಚಕ್ರವರ್ತಿ ಸೂಲಿಬೆಲೆಯನ್ನು ಕರೆದಿದ್ದು ಯಾಕೆ? ಅವರೇನು ವಿಜ್ಞಾನಿನ ಎಂದು ಪ್ರಶ್ನೆ ಮಾಡಿದ್ದಾರೆ. ಒಟ್ಟಾರೆ ಇದೇ ವೇಳೆ ಮನವಿ ಸ್ವೀಕರಿಸಲು ಬಂದಿದ್ದ ಡೀನ್ರನ್ನ ತರಾಟೆಗೆ ಪಡೆದ ಪ್ರತಿಭಟನಾಕಾರರು ಕುಲಪತಿ ಅವರೇ ಬಂದು ನಮ್ಮ ಮನವಿ ಸ್ವೀಕರಿಸಬೇಕೆಂದು ಒತ್ತಾಯಿಸಿದ್ರು. ಇದೇ ವೇಳೆ ಹಲವರು ವಿವಿ ಗೇಟ್ ಏರಿ ಪ್ರತಿಭಟನೆಯನ್ನು ನಡೆಸಿದ್ರು. ಸಮಾಜದಲ್ಲಿ ಕೋಮು ಗಲಭೆಗೆ ಕಾರಣವಾಗುವಂತವರನ್ನ ಕರೆದು ವಿವಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿಸಬಾರದು, ಅದರ ಬದಲು ಕೃಷಿ ಸಾಧಕರನ್ನು, ವಿಜ್ಞಾನಿಗಳನ್ನು ಕರೆಸಬಹುದಿತ್ತು. ಸಿಂಡಿಕೇಟ್ ಸದಸ್ಯರಿಗೆ ತಿಳಿಸದೆ ಕುಲಪತಿಯವರು ಕಾರ್ಯಕ್ರಮ ಮಾಡಲು ಹೊರಟಿದ್ದಾರೆ. ಕೃಷಿ ವಿವಿಗೆ ಯಾರು ಬರಬೇಕಾಗಿರೋದು? ನಮ್ಮ ರಾಜ್ಯದ ಫಲವತ್ತಾದ ಒಂದು ಕ್ಷೇತ್ರ, ಶ್ರೀಮಂತಿಕೆಯ ಕ್ಷೇತ್ರ ಅಲ್ವಾ ಕೃಷಿ ಕ್ಷೇತ್ರ. ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿರೋದು ಒಂದು ಭಾಷಣದಲ್ಲಿ 3 ಗಲಭೆಯನ್ನ ಮಾಡಿರುವಂತಹ ಸೂಲಿಬೆಲೆನ ಅಂತೇಳಿ ಪ್ರಶ್ನೆ ಮಾಡಿದ್ರು. ಅವರ ಮಾತುಗಳಲ್ಲಿ ಏನಿರ್ತವೆ? ಒಂದು ಪ್ರೇಮಕ್ಕೆ ಕರೆಯನ್ನು ಕೊಡಲಾಗುತ್ತೆ. ನೀವು ಯಾರನ್ನ ಬೇಕಾದರೂ ಪ್ರೀತಿ ಮಾಡಿ, ಯಾರನ್ನ ಬೇಕಾದರೂ ಬಲೆಗೆ ಹಾಕೊಳ್ಳಿ. ಮಂಗಳೂರಿನಲ್ಲಿ ಭಾಷಣ ಮಾಡಲಿಲ್ವಾ? ಅದಾದ ನಂತರ ಎಷ್ಟು ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಯಿತು. ಸೊ ಆ ತರಹದ ಕೋಮುಗಲಭೆಗೆ ಪ್ರೇರಣೆ ಕೊಡುವ ವ್ಯಕ್ತಿಯನ್ನು ನೀವು ಕರೆಯಕೂಡದು ಅಂತ ಹೇಳಿ ದಲಿತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ರದ್ದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.